ಹ್ಞೂ ಸರ್. ಹಾನ್ರಿ. ಈಗ ಇದು ಸರ್ ಇದು ಕ್ರಾಸಿಂಗ್ ಬೀಡ್ ಮಾಡೋದು ಅದು ಸರ್. ಈಗ ವರ್ಷ ಏನಿಲ್ಲ ಅಂದ್ರೆ 2 ರಿಂದ 3 ಜೊತೆ ಹೋರಿ ಮಾಡ್ತೀವಿ ಸರ್. ವರ್ಷ 2 ರಿಂದ 3 ಜೊತೆ ಹೋರಿ ಹೆಂಗ್ ಮಾಡ್ತೀರಿ? ಈಗ ಒಂದು ಜೊತೆ ಹೋರಿಗೆ ಏನಿಲ್ಲ ಅಂದ್ರೆ ಮಿನಿಮಮ್ ಅಂದ್ರೆ 80 ರಿಂದ 1 ಲಕ್ಷ ರೂಪಾಯಿ ಸರ್. ನೀವು 3 ಲಕ್ಷ ರೂಪಾಯಿ ಬರೀ ಪ್ರತಿ ವರ್ಷ ಸರ್. ನೀವು ಆಕಳ ಮಾರಲ್ಲ? ಮಾರಂಗಿಲ್ಲ ಸರ್, ಬರೀ ಹೋರಿ ಮಾಡ್ತೀವಿ ಸರ್ ನಮ್ಮ ಕಡೆ. ಕ್ರಾಸಿಂಗ್ ಮಾಡ್ಕೊಂಬೋದು. ಈಗ ಎಷ್ಟು ಅದಾವ್ರಿ ಆ ಥರ ಕ್ರಾಸಿಂಗ್ ಮಾಡ್ಲಿಕ್ಕೆ? ಕ್ರಾಸಿಂಗ್ ಮಾಡೋ ಈಗ 2 ಅದಾವ ಸರ್. 2 ಅದಾವ್ರಿ? ಹ್ಞೂ ಸರ್. ಒಂದಕ್ಕೆ ಎಷ್ಟು ನಾವು? ಒಂದಕ್ಕೆ ಒಮ್ಮೆ ಬಿಟ್ರೆ 500 ರೂಪಾಯಿ ಸರ್. ಒಂದು ಆಕಳಕ್ಕೆ ಬಿಟ್ರೆ 500 ರೂಪಾಯಿ. ಒಂದ್ ದಿನಕ್ಕೆ ಎಷ್ಟು ಬರ್ಬೋದ್ರಿ? ಒಂದ್ ದಿನಕ್ಕೆ ದಿವಸ ಒಂದರ 2 ಬರ್ತಾವ ಸರ್. ದಿನ 1000 ರೂಪಾಯಿ? ಹ್ಞೂ ರೀ. ಅದ್ರಾಗ ನಮ್ದು ವಿಶೇಷ ಏನ ಸರ್, ದೇಶಿ ಆಕಳಿ ಅಂದ್ರೆ ಅವಾಗ ನಮ್ಮ ಅಜ್ಜರ 100 ರೂಪಾಯಿ ಕೊಟ್ಟು 4 ಆಕಳ ತಂದಿದ್ರಂತ ಸರ್. 100 ರೂಪಾಯಿ ಕೊಟ್ಟು 4 ಆಕಳ ತಂದಿದ್ರಂತ ಸರ್. 100 ರೂಪಾಯಿ ಕೊಟ್ಟು 4 ಆಕಳ ತಂದಿದ್ರಲ್ಲ, ನಾವು ಏನು ಮಾಡಿದ್ವಿ ಅದನ್ನ ಉಳಿಸಿ ಅಂತ ಇಲ್ಲಿ ಮಡ್ಗ ತಂದ್ರ ಸರ್ ಅವ್ರ. ಅಂದ್ರ ಮೊದ್ಲಾಕ ನಮಗೂ ಕುರಿ ಇದ್ವು ಸರ್. ಕುರಿ ಅಂದ್ರೆ ಕುರಿ ತೆಗದು ಮಾರಿ ಇಲ್ಲೇ 46 ಎಕರೆ ಅಂತೇಳಿ ಹಿಡಿದ್ರ ಸರ್. ಅಂದ್ರೆ ಮಕ್ಳಾಗಲ್ಲ, ಅದಕ್ಕೆ ಕಣ್ಣಿಗೆ ಇದು ಬಿದ್ದೈತಿ, ಏನೋ ಕಸರು ಸೇರ್ಕೊಂಡಿದೆ ಅಂತ ಕಷ್ಟ ಕೊಡ್ತೀವಿ ಸರ್. ಒಟ್ಟು ಹೆಲ್ಪ್ ಮಾಡ್ತೀವಿ ಸರ್. ಮಾರಾಟ ಇಲ್ಲ ಸರ್. ಹಾಲು ಯಾರು ಬಂದು ಕೇಳಿದ್ರೆ ಕೊಡ್ತೀವಿ ಸರ್. ಸರ್ ನೀವು ಹಾಲು ಮಾರಾಟ ಮಾಡಲ್ಲ? ಸಗಣಿ ಈ ಬರೀ ಏನಂದ್ರೆ ಸಗಣಿ ಮತ್ತು ಬ್ರೀಡಿಂಗ್ ಪ್ಲಸ್ ಇದು ರೆಸ್ಟ್ ಕೋಳಿ ಸಾಕಾಣಿಕೆ ಸರ್. ಸರ್ ಡಿಗ್ರಿ ಮಾಡ್ಕೊಂಡು ದನ ಕಾಯಕತ್ತೀರಿ ಸರ್? ಈಗ ಎಷ್ಟು ಕಲ್ತ್ರ ನೌಕರಿ ಅಂದ್ರೆ ಸಿಗಂಗ ಸರ್. ಈಗ ತಿಂಗಳ 10,000 ರೂಪಾಯಿ ದುಡಿಯೋ ಸಲ ಅವ್ರ ಕೈಗೆ ಇದು ಮಾಡೋದ, ನಾವ ಇಲ್ಲೇ ಇದು ಏನೋ ಒಂದು ದನಕಾರದ ಒಂದಿಟ್ಟು ಸೇವೆ ಮಾಡ್ಕೊಂತ ಅದು ಒಂದೈತಿ ಏನೋ ಒಂದಿಟ್ಟು ಸಂತೋಷ ಸರ್ ಅನ್ಸುತ್ತೆ. ಹಂಗಾಗಿ ಇನ್ನೊಬ್ರ ಕೈ ದುಡಿಯೋದ ಇಲ್ಲೇ ನಾವು ಸ್ವಲ್ಪ ದುಡ್ದು ಬಿಟ್ರೆ ಇಲ್ಲೇ ಆಗತ್ತ ಈಗ ವಿಚಾರ ಮಾಡಿ ಸರ್. ಆಕಳ ಕರು ಎಲ್ಲ ಕೂಡಿ ಒಂದು 50 ಹಾಕವ್ರಿ. 50 ರೀ. ನಮಸ್ತೆ, ನಿಮ್ಮ ಹೆಸರು? ನಿಮ್ಮ ಸರ್? ನಮ್ಮ ಹೆಸರು ಭರಮಪ್ಪ ಸಿದ್ದಪ್ಪ ಮಂಗೋಜಿ. ನಮ್ದು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು ಡಂಬ ಗ್ರಾಮ. ನಾವು ಹಿಂದ್ಲಿಂತ ನಮ್ಮ ಅಜ್ಜರ್ ಕಾಲದಿಂದ ಆಕಳಗಳನ್ನು ಉಳಿಸಿ ಅಂತ ಬಂದಾರೆ. ಹಿಂದಿನಿಂದ ಐತ್ರಿ. ಅದನ್ನ ನಾವೇನೈತಿ ಅದನ್ನ ಉಳಿಸ್ಕೊಂಡು ಈಗಿನ ದಿನಮಾನದಾಗ ಉಳಿಸ್ಕೊಂಡು ಹೋಗೋದ ದೊಡ್ಡ ಕಷ್ಟ ಬಿಡ ಸರ್. ಯುವಕರು ಹಂಗಾಗಿ ನಾವ್ ಏನ್ ಮಾಡಿವ್ರಿ, ಈಗ ನಾವ್ 5 ಮಂದಿ ಇದ್ರು ಉಷ್ಟ್ರು ಈಗ ಇದಕ್ಕ ನಿಂತೀವ್ರಿ ಪೂರ್ತಿ ರೀ. ಆಕಳ ಕರು ಎಲ್ಲ ಕೂಡಿ ಒಂದ್ 50 ಹಾಕವ್ರಿ. 50 ರೀ. ಹಂಗಾಗಿ ನಾವ್ ಏನ್ ಮಾಡಿವ್ರಿ, ಯಾವ್ದು ಕೆಲಸ ನೌಕರಿ ಯಾವ್ದು ಇಲ್ರಿ, ಬರೀ ಇದ ಕೆಲಸ ಸರ್ ನಮ್ದು. ಯಾವ್ದು ನೌಕರಿ ಇಲ್ರಿ, ಇದ ಕೆಲಸ ಸರ್. ಇದು ಒಂದು ನೌಕರಿ, ಒಂದು ದೊಡ್ಡ ನೌಕರಿ ಸರ್ ನಮ್ಗ. ನಮ್ದೇನ ಗೊಬ್ಬರದ ಒಂದು ಲಾಭ ಸರ್. ಗೊಬ್ಬರ ಇದು ವರ್ಷ ಏನಲ್ಲ ಅಂದ್ರೆ ಒಂದು 20 ರಿಂದ 25 ಟ್ರಿಪ್ ಆಗುತ್ತೆ ಸರ್. ಅದನ್ನ ನಾವೇನು ಒಟ್ಟ ಸರ್ಕಾರಿ ಗೊಬ್ಬರ ನಾವು ಯೂಸ್ ಮಾಡೋದು ಸರ್. ಹೊಲಕ್ಕ ಒಟ್ಟ ಇಲ್ಲ ಸರ್. ನಾವು ಹಂಗಾಗಿ ಸಗಣಿ ಗೊಬ್ಬರ ಯೂಸ್ ಮಾಡ್ತೀವಿ ಸರ್. ಹಂಗಾಗಿ ನಾವು ಏನ ಟ್ಯಾಕ್ಟ್ರಿಲಿ ಪಡೆದ್ರೆ ಬದುಕು ಈ ವರ್ಷ ತೊಗೊಂಡಿರಿ ಟ್ಯಾಕ್ಟ್ರಿ. ಒಟ್ಟ ತೊಗೊಂಡಿಲ್ಲ. ನಮ್ದು ಇಲ್ಲೇ 46 ಎಕರೆ ಹೊಲ ಸರ್. ಇಲ್ಲೇ 46 ಎಕರೆ? 46 ಎಕರೆ ಸರ್. ಹಂಗಾಗಿ ನಾವ್ ಏನ್ ಮಾಡಿದ್ವಿ, ಹೋಗೋದು ಬರೋದು ನಮ್ಗೆ ದೂರ ಆಗುತ್ತೆ ಅನ್ನಕ್ ಸರ್. ಹಂಗಾಗಿ ನಾವು ಇಲ್ಲೇ ಹೊಲ್ದಾಗ ಒಂದು ಆಕಳಿಗೆ ಶೆಡ್ ಬೇರೆ ಮಾಡ್ಕೊಂಡು ಮನುಷ್ಯರಿಗೆ ಶೆಡ್ ಬೇರೆ ಮಾಡ್ಕೊಂಡ್ವಿ ಸರ್. ಹಂಗಾಗಿ ನಾವು ಹೋಗೋದೇನಂತೇಳಿ ನಮ್ಗೆ ಸಗಣಿಗೆ ಗೊಬ್ಬರಕ್ಕೆ ವರ್ಷ ಅಲ್ಲಿಂತ ಏರ್ಸ ಬಾಡಿಗೆ ಕೊಡೋದಾಗತ್ತೆ ಅನ್ನೋ ಸರ್. ಹಂಗಾಗಿ ನಾವ್ ಇಲ್ಲೇ ಹೊಲ್ದಾಗ ಕರ್ಕೊಂಡ್ಬಿಟ್ಟಿವಿ ಸರ್. ಇಲ್ಲೇ ಹೊಲ್ದಾಗ 3 ವರ್ಷ ಆಯ್ತು ಸರ್. ಇಲ್ಲೇ ಹೊಲ್ದಾಗ ಇದೀವಿ ಸರ್. 3 ವರ್ಷ ಆಯ್ತು ಸರ್. ಓದಿದ್ದು BA ಸರ್. ಸರ್ ಡಿಗ್ರಿ ಮಾಡ್ಕೊಂಡು ದನ ಕಾಯಕತ್ತೀರಿ ಸರ್? ಈಗ ಎಷ್ಟು ಕಲ್ತ್ರ ನೌಕರಿ ಅಂದ್ರೆ ಸಿಗಂಗ ಸರ್. ಈಗ ತಿಂಗಳ 10,000 ರೂಪಾಯಿ ದುಡಿಯೋ ಸಲ ಅವ್ರ ಕೈಗೆ ಇದು ಮಾಡೋದ, ನಾವ ಇಲ್ಲೇ ಇದು ಏನೋ ಒಂದು ದನಕಾರದ ಒಂದಿಟ್ಟು ಸೇವೆ ಮಾಡ್ಕೊಂತ ಅದು ಒಂದೈತಿ ಏನೋ ಒಂದಿಟ್ಟು ಸಂತೋಷ ಸರ್ ಅನ್ಸುತ್ತೆ. ಹಂಗಾಗಿ ಇನ್ನೊಬ್ರ ಕೈ ದುಡಿಯೋದ ಇಲ್ಲೇ ನಾವ ಸ್ವಲ್ಪ ದುಡ್ದು ಬಿಟ್ರೆ ಇಲ್ಲೇ ಆಗತ್ತೆ ಈಗ ವಿಚಾರ ಮಾಡಿ ಸರ್. ಸರ್ ತಿಂಗಳ 10,000 ಬರೋಷ್ಟು ಲಾಭ ಐತ್ರಿ? ಆಯ್ತು ಸರ್. ಹೆಂಗ್ರಿ? ಹೆಂಗನಕ್ ಸರ್, ಈಗ ಸಗಣಿ ಗೋಮೂತ್ರ ಈಗ ಒಂದು 40 ಕೋಳಿ ಅದಾವ ಸರ್. 40 ಕೋಳಿ ಅದಾವ ಸರ್. 40 ಕೋಳಿ ಆ ತತ್ತಿನ ಮಾರಾಟ ಮಾಡ್ತೀವಿ ಸರ್. ಕೋಳಿ ಸಾಕಾಣಿಕೆ ಹಸುಗಳ ಸಾಕಾಣಿಕೆ. ಹಸುಗಳು ಯಾವ ತಳಿ ಸರ್? ಸರ್ ಇದ್ರಾಗ ಜವಾರಿನೇ ಸರ್, ಕಿಲಾರಿ, ಇವು 2 ಜಾತಿ ಅದಾವ ಸರ್. ಇನ್ನು ಅದ್ರಾಗ ಒಂದೊಂದು ಕ್ರಾಸಿಂಗ್ ಅದ ಸರ್. ಹಳ್ಳಿಕಾರ ಅಂತೇಳಿ ಜಾತಿ ಅದ ಸರ್. ಹಿಂಗಾಗಿ ಇವನ್ನ ಉಳಿಸ್ಕೊಂಡ ಅದನ್ನ ಮುಂದುವರ್ಸ್ಕೊಂತ ಹೋಗ್ಬೇಕಂತ ನಮ್ಮ ವಿಚಾರ ಐತೆ ಸರ್. ಈಗ 50 ಹೆಂಗಾದ್ರಿ? ಈಗ ಹಿಂದಿಂತನ ಅದ ಸರ್. ಅಂದ್ರ ಅವಾಗ ನಮ್ಮ ಅಜ್ಜರ 100 ರೂಪಾಯಿ ಕೊಟ್ಟು 4 ಆಕಳ ತಂದಿದ್ರಂತ ಸರ್. 100 ರೂಪಾಯಿ ಕೊಟ್ಟು 4 ಆಕಳ ತಂದಿದ್ರಂತ ಸರ್. 100 ರೂಪಾಯಿ ಕೊಟ್ಟು 4 ಆಕಳ ತಂದಿದ್ರಲ್ಲ, ನಾವ್ ಏನ್ ಮಾಡಿದ್ವಿ ಅದನ್ನ ಉಳಿಸ್ಕೊಂತ ಇಲ್ಲಿ ಮಡ್ಗ ತಂದ್ರ ಸರ್ ಅವ್ರ. ಅಂದ್ರ ಮೊದ್ಲಾಕ ನಮಗೂ ಕುರಿ ಇದ್ವು ಸರ್. ಕುರಿ ಅಂದ್ರೆ ಕುರಿ ತೆಗದು ಮಾರಿ ಇಲ್ಲೇ 46 ಎಕರೆ ಅಂತೇಳಿ ಹಿಡಿದ್ರ ಸರ್ ಹೊಲ. ಅಷ್ಟು ಕುರಿ 46 ಎಕರೆ ಅದ ಒಂದ್ ಸರ ನಾವು ಕ್ರಾಸಿಂಗ್ ಬೀಡ್ ಮಾಡ್ತೀವಿ ಸರ್. ಹೇಳ್ತಾರ ಸರ್.
ಈಗ ಆಕಳ ಕಡ್ಸೋಕೆ ಬರ್ತಾರಲ್ಲ ಸರ್, ಹಂಗೆ ಕ್ರಾಸಿಂಗ್ ಬಿಡಿ ಮಾಡ್ತೀವಿ ಸರ್. ಹಂಗಾಗಿ ಅವಾಗ ನಮ್ಮ ಅಪ್ಪರು ಮೈಲಾರ ಗುಡಕ್ಕೆ ಹೋಗಿ ಹೋರಿ ತರ್ತಿದ್ರು ಸರ್. ಅದ್ರ ಸಲುವಾಗಿ ನಮ್ಮ ಕಡೆ ಸುತ್ತ ಮುತ್ತಲ ಹಳ್ಳಿಯರು ಬರ್ತಾರೆ ಸರ್ ನಮ್ಮ ಕಡೆ ಕ್ರಾಸಿಂಗ್ ಮಾಡ್ಕೊಂಬೋದು. ಎಷ್ಟು ಅದಾವ ಆ ಥರ ಕ್ರಾಸಿಂಗ್ ಮಾಡ್ಲಿಕ್ಕೆ? ಕ್ರಾಸಿಂಗ್ ಮಾಡೋ ಈಗ 2 ಅದಾವ ಸರ್. 2 ಅದಾವ್ರಿ? ಹ್ಞೂ ಸರ್. ಒಂದಕ್ಕೆ ಎಷ್ಟು ಅವು? ಒಂದಕ್ಕೆ ಒಮ್ಮೆ ಬಿಟ್ರೆ 500 ರೂಪಾಯಿ ಸರ್. ಒಂದು ಆಕಳಕ್ಕೆ ಬಿಟ್ರೆ 500 ರೂಪಾಯಿ. ಒಂದು ದಿನಕ್ಕೆ ಎಷ್ಟು ಬರ್ಬೋದ್ರಿ? ಒಂದು ದಿನಕ್ಕೆ ದಿವಸ ಒಂದರ 2 ಬರ್ತಾವೆ ಸರ್. ದಿನ 1000 ರೂಪಾಯಿ? ಹ್ಞೂ ರೀ. ಅದ್ರಾಗ ನಮ್ದು ವಿಶೇಷ ಏನ ಸರ್, ದೇಶಿ ಆಕಳಿಗೆ ಬಿಡಂಗಿಲ್ಲ, ಚೊಕ್ ಜವಾರಿ ಆಕಳಿಗೆ ಬಿಡ್ತೀವಿ ಸರ್. ಸರ್ ಒಂದು ಆದಾಯ ಆಯ್ತು. ಮತ್ತೆ ನಿಮ್ಗೆ ಏನೈತ್ರಿ? ಮತ್ತೆ ಇವು 3 ಆದಾಯ ಅದಾವ ಸರ್. ಅಲ್ಲ ಏನೈತ್ರಿ? ಕೋಳಿ ಸಾಕಾಣಿಕೆ ಒಂದು ಸರ್, ಸಗಣಿ ಗೊಬ್ಬರದ್ದು ಸಗಣಿ ರೀ. ಹ್ಞೂ ಸರ್. ಹಾನ್ರಿ. ಈಗ ಇದು ಒಂದು ಸರ್, ಇದು ಕ್ರಾಸಿಂಗ್ ಬೀಡ್ ಮಾಡೋದು ಅದು ಒಂದು ಸರ್. ಈಗ ವರ್ಷ ಏನಿಲ್ಲ ಅಂದ್ರೆ 2 ರಿಂದ 3 ಜೊತೆ ಹೋರಿ ಮಾಡ್ತೀವಿ ಸರ್. ವರ್ಷ 2 ರಿಂದ 3 ಜೊತೆ ಹೋರಿ ಹೆಂಗೆ ಮಾಡ್ತೀರಿ? ಈಗ ಒಂದು ಜೊತೆ ಹೋರಿಗೆ ಏನಿಲ್ಲ ಅಂದ್ರೆ ಮಿನಿಮಮ್ ಅಂದ್ರೆ 80 ರಿಂದ 1 ಲಕ್ಷ ರೂಪಾಯಿ ಸರ್. ನೀವು 3 ಲಕ್ಷ ರೂಪಾಯಿ ಬರೀ ಪ್ರತಿ ವರ್ಷ ಸರ್. ನೀವು ಆಕಳ ಮಾರಂಗಿಲ್ಲ ಸರ್, ಬರೀ ಹೋರಿ ಮಾಡ್ತೀವಿ ಸರ್. ಆಕಳಷ್ಟು ಮನ್ಯಾಗ ರೀ? ಹ್ಞೂ ರೀ. ಒಂಥರ ಎಫ್ ಟಿ ಇದ್ದಂಗೆ ಸರ್. ರೀ ರೈತರಿಗೆ ಲಾಭ ಐತಲ್ಲ ಸರ್. ಇಲ್ಲೇ ಮ್ಯಾಗ ಕಾಣ್ತಲ್ಲ ಸರ್ ನಿಮಗೆ, ಹೇಳಂತೀನಲ್ಲ ನಿಮಗೆ. ಇಲ್ಲೇ ಮ್ಯಾಗ ಐತಲ್ಲ. ಈಗ ಸಗಣಿದು ಒಂದು ಸರ, 2 ಕ್ರಾಸಿಂಗ್ ಬಿಬಿಡ್ ಮಾಡೋದು ಸರ್, ಅದು ಒಂದು ಸರ್. ಕೋಳಿ ಸಾಕಾಣಿಕೆ ಒಂದು ಸರ, ಅದು ಒಂದೇ. ಮತ್ತೆ ಇದು ಒಂದ್ ಐತೆ ಸರ್, ಹೋರಿ ಮಾರತ್ರ. ವರ್ಷ ಏನಿಲ್ಲ ಅಂದ್ರೆ 2 ರಿಂದ 3 ಜೊತೆ ಮಾರೇ ಮಾಡ್ತೀವಿ ಸರ್ ಕನಿಷ್ಠ ಅಂದ್ರೆ. ಮತ್ತೆ ನಮ್ದು ಒಣ ಬೇಸಾಯ ಸರ್. ಮಜ್ಜಿಗೆ ಮಾರಂಗಿಲ್ಲ ಸರ್. ಏನು ಮಾರಂಗಿಲ್ಲ ಸರ್. ಬೆಣ್ಣೆ ಮಾರಂಗಿಲ್ಲ ಸರ್. ಏನೋ ಔಷಧಕ್ಕೆ ಬಂದ್ರೆ ಅಷ್ಟೇ ಬೆಣ್ಣೆ ಕೊಡ್ತೀವಿ ಸರ್. ಯಾರ ಸ್ವಲ್ಪ ಅಂದ್ರೆ ಮಕ್ಳಾಗಲ್ಲ, ಅದಕ್ಕೆ ಕಣ್ಣಿಗೆ ಬಿದ್ದೈತಿ, ಏನೋ ಕಸರು ಸೇರ್ಕೊಂಡಿದೆ ಅಂತ ಕಷ್ಟ ಕೊಡ್ತೀವಿ ಸರ್. ಒಟ್ಟು ಹೆಲ್ಪ್ ಮಾಡ್ತೀವಿ ಸರ್. ಮಾರಾಟ ಇಲ್ಲ ಸರ್. ಹಾಲು ಯಾರ ಬಂದು ಕೇಳಿದ್ರೆ ಕೊಡ್ತೀವಿ ಸರ್. ಸರ್ ನೀವು ಹಾಲು ಮಾರಾಟ ಮಾಡಲ್ಲ? ಸಗಣಿ ಈ ಬರೀ ಏನಂದ್ರೆ ಸಗಣಿ ಮತ್ತು ಬ್ರೀಡಿಂಗ್ ಪ್ಲಸ್ ಇದೆ ಅಷ್ಟೇ ಕೋಳಿ ಸಾಕಾಣಿಕೆ ಸರ್. ಸರ್ ಒಂದು ವರ್ಷದಲ್ಲಿ ಎಲ್ಲವೂ ಗಬ್ಬಗಲ್ಲ ಹಾಕೋ ಸರ್. ಹಾಕೋ ಸರ್. ಯಾಕೆ ಸರ್, ಇಲ್ಲಿ ಊರನ ಇಲ್ಲಿ ಹೊಲದ ಕ್ಲೈಮೇಟ್ ಹಂಗಿರ್ತ ಸರ್. ಹಂಗಾಗಿ ನಾವೇನ್ ಮಾಡ್ತೀವಿ, ಹೊಲದಾಗ ಇಲ್ಲೇ ಇನ್ನೂ ಊರಾಗ ಇನ್ನೂ ಕಡಿಮೆ ಇತ್ತು ಸರ್. ಇಲ್ಲಿ ಬಂದ್ಮ್ಯಾಗ ಹೆಚ್ಚಿಗೆ ಆಗ್ಯಾವ ಸರ್. ಇಲ್ಲಿ ಬಂದ್ಮ್ಯಾಗ ಹೆಚ್ಚಿಗೆ ಸರ್. ಯಾಕೆ ಹೇಳ್ರಿ, ಇಲ್ಲಿ ವಾತಾವರಣ ಕ್ಲೈಮೇಟಿಗೆ ಸ್ವಲ್ಪ ಗರ್ಭಕೋಶ ಇವಾಗ್ತಿರ್ತಾವ ಸರ್. ಹಂಗಾಗಿ ಇಲ್ಲ ಇಂದ್ಮ್ಯಾಗ ಹೆಚ್ಚಿಗೆ ಆಗಿ ಸರ್. ಸರ್ ಇವಾಗ ಜಡ್ ಬರಲ್ಲ ಸರ್. ಏನು ಬರಲ್ಲ ಸರ್. ದವಾಖಾನಿಗೆ ಡಾಕ್ಟ್ರ್ ಅವರಲ್ಲಿ ಬಂದು ಇಂಜೆಕ್ಷನ್ ಮಾಡಿ ಹೋಗ್ತಾರೆ. ಈಗ ಏನ ಊರ ಡಂಗರ ಬಿಡ್ತಾರೆ, ಕಾಲು ಬ್ಯಾನಿ ಬಾಯಿ ಬ್ಯಾನಿ ಬಂದಿರ್ತಾವ ಅಂತೇಳಿ ಅವಾಗ ಅವ್ರು ಬಂದ್ ಮಾಡಿ ಹೋಗಿದ್ದ ಒಳ್ಳೆ ಬರಲ್ಲ ಸರ್. ಅವರು ಏನೇನು ಮಾಡ್ಸಲ್ಲ ಸರ್. ಅವ್ರ ಏನು ಬಂದ್ ಮಾಡಿದ್ರೆ ಇಲ್ಲಿ ಕಾಣಿಲ್ಲ ಸರ್. ಇಲ್ಲ ಸರ್. ಸರ್ 3 ಆಕಳಿಂದ 4 ಆಕಳಿಂದ ಇವತ್ತು 40 ಆಕಳ ಸರ್. ಯಾವಾಗಾರ 100 ಆಕಳ ಆಗ್ಯಾವನ್ರಿ? 100 ಇಲ್ಲ ಸರ್. ಇಡೋದಿಲ್ಲ ಅಂದ್ರ ನಾವು ಗುಡ್ಗ ಆತ್ಲಾಗ ಹೋದ್ವಿ ಅಂದ್ರ ಹಾಕೋ ಸರ. ನಮ್ಗೆ ಏಟ್ ಹಿಡ್ತಕ್ಕ ಹಾಕೋ ಅಷ್ಟ ಮಾಡ್ಕೊಂಡ್ಬಿಡ್ತೀವಿ. ನಿಮ್ಗೆ ಇಷ್ಟ ಸಾಕು ಸರ್. ಇಷ್ಟು ಮಾಡ್ಕೊಂಡ್ರ ಇದಾಗಿದೆ ಸರ್. ಎಷ್ಟು ಜನ ಬೇಕು ಸರ್? ಈಗ ನಾವು 4 ಮಂದಿ ಇದೀವಿ ಸರ್. 4 ಮಂದಿಯಾಗ ಅಂದ್ರ ನಮ್ಮ ಅಣ್ಣಾರ ಒಬ್ರು ಕಂಪ್ತ ಮಾಡಕ್ ಹೋಗ್ತಾರೆ. ನಮ್ದೇನೇ ಸರ, ಮುಂಜಾನೆ ಬರ್ತೀವಿ ಸರ. ಮುಂಜಾನೆ ಬಂದು ಆಕಳಿಗೆಲ್ಲ ಮೊದ್ಲಕ್ಕೆ ಹೊಟ್ಟ ಹಾಕ್ತಿವಿ ಸರ. ಹೊಟ್ಟ ಹಾಕಿ ಸಗಣಿ ಚೆಲ್ತೀವಿ ಸರ. ಸಗಣಿ ಚೆಲ್ಲಿ ಆಮೇಲೆ ಏನೇ ಸರ, ಹಾಲು ಹಿಂಡ್ಕೊಂಡು ಮನೆಗೆ ಹೋಗ್ತೀವಿ ಸರ್. ಮನೆಗೆ ಹೋಗ್ಬಿಡ್ತೀವಿ ಸರ್. ಮನೆಗೆ ಅಂದ್ರೆ ಊಟ ಕಷ್ಟ ಸರ್. ಹಾಲು ಸರ್ ಇವು ಬರಲ್ಲ, ಏನ ಕೆಚ್ಚಲ್ ಬಾವು ಅವು ಏನು ಬರಲ್ಲ ಸರ್. ಇವು ದೇಶಿ ತಳಿಗೆ ಅವು ರೋಗ ಅನ್ನೋದಿಲ್ಲ ಸರ್. ಅವಕ್ಕೆ ದೇಶಿ ತಳಿಗಳಿಗೆ ರೋಗ ಅನ್ನೋದಿಲ್ಲ ಸರ್. ಸರಿ, ಸದ್ಯ ಅಷ್ಟು ಮಾರಿಬಿಟ್ರ ಎಷ್ಟಾಗತ್ತೆ? ಮಾರಾಗ ಅವಕ್ಕೆ ಬೆಲೆ ಇಲ್ಲ ಸರ್. ಈಗ ದೇಶಿ ತಳಿಗಳಿಗೆ ಬೆಲೆ ಇಲ್ಲ. ಭಾಳ ಅಂದ್ರೆ ಈಗ ಹುಟ್ಟಿದ್ದ ಊರಿಗೆ ಬೆಲೆ ಐತೆ. ಬೆಲೆ ಐತೆ ಸರ್. ಈಗ ಹೆಂಗ ಸರ್, ಈಗ ಭಾಳ ಅಂದ್ರೆ ಈಗ ಮಾರ್ಬೇಕಂದ್ರೆ 15 ರಿಂದ 20 ಸಾವಿರ ಲಾಸ್ಟ್ ಸರ್ ಒಂದು ಆಕಳಿಗೆ. ಅದ ನೀವು HF ಅವು ಇನ್ನೂ ಯಾವ್ಯಾವ ಥರ ನಾನಾ ಥರ ಅದಾವಲ್ಲ ಸರ್. ಅವು ಒಂದು ಜೋಡಿ ಎತ್ತಿನ ವ್ಯಾಪಾರ ಒಂದು ಕೈ ಇರುತ್ತೆ ಸರ್. ಒಂದು ಆಕಳದ ಬೆಲೆ ಬರೀ ಒಂದು ಜೋಡಿ ಎತ್ತಿಗೆ ಹೆಚ್ಚಿಗೆ ಇರ್ತದೆ ಸರ್. ಅಂದ್ರೆ 60 ಇವತ್ತು ಭೂಮಿ ಬೇಕಾಗಿರೋದು ಎಲ್ಲ ಜವಾರಿ ಹಸುಗಳನ್ನ ಸರ್. ಆದ್ರೆ ಜವಾರಿ ಹಸು ಡಿಮಾಂಡ್ ಇಲ್ಲ ಸರ್. ಅವಕ್ಕೆ ಜವಾರಿ ಆಕಳಿಗೆ ಏನ್ರಿ, ಸುಮ್ಮನೆ ಹಿರಿಯರು ಮಾಡಿ ಅದರನ್ನ ಹಿರಿಯರು ಉಳಿಸ್ಕೊಂಬಂದ್ರ ಅನ್ನೋದಕ್ಕೆ ನಾವು ಉಳಿಸ್ಕೊಂಡು ಹೊಂಟಿವಿ ಸರ್ ಅಷ್ಟೇ. ಸರ್ ಲಾಭ ಐತಿ ಸರ್. ಹೆಂಗಾರ ತೆಗ್ರಿ ಲಾಭ ಐತೆ ಸರ್. ಹೆಂಗಾರ ಮಾಡಿ ಲಾಭ ಐತಿ. ಆದ್ರೆ ಕಷ್ಟ ಐತೆ ಸರ್ ಅದರಿಂದ. ಸರ್ ಏನಂತಾರಲ್ಲ, ಕೈ ಕೆಸರು ಅದ್ರ ಬಾಯಿ ಮೊಸರು. ಹೌದು ಸರ್. ಅದೇನು ಸುಳ್ಳಲ್ಲ ಸರ್. ಅದು ನೀವು ಕೈಗೆಲ್ಲ ಸಗಣಿ ಮುಂಜಾನೆ ಮತ್ತೆ ಅದ ಸರ್. ಈಗ ಕಡಿಮೆ ಅಂದ್ರೆ 1.5 ತಾಸು ಆಗುತ್ತೆ ಸರ್. ಸಗಣಿ ಹುಚ್ಚಿ ಚಲ್ಬೇಕಂದ್ರೆ ಸರ್.
ಈಗ ಸಗಣಿಯಾಗ ಹುಚ್ಚ ಕೈ ಆಡ್ಸಿದ್ರೆ ರೋಗ ಕಡಿಮೆ ಮನುಷ್ಯಾಗ ಸರ. ಒಟ್ಟಾರೆ ನಿಮ್ಗೆ ಆರೋಗ್ಯ ಐತಿ, ಆರೋಗ್ಯ ಸರ್, ಆದಾಯ ಐತಿ, ಆರೋಗ್ಯ ಸರ್, ಆದಾಯನೇ ಐತಿ ಸರ್. ಐತಿ ಆಯ್ತು ಸರ್. ಸರ್ ವಾರ್ಷಿಕ ಆದಾಯ ಎಷ್ಟು ಆಗ್ಬೋದು ನಿಮಗೆ? ಈಗ ಅಂದಾಜ್ ಸಗಣಿ ಇರ್ಬೋದು ಇದರಿಂದ ಅಂದ್ರೆ ಸರ ದನಕರ್ದ ಅಷ್ಟೇ ಹಿಡ್ದಂದ್ರೆ ಒಂದು 2 3 ಲಕ್ಷ ರೂಪಾಯಿ ಸರ್. ನಿಮಗೆ ಹೊರಗಡೆ ಇದು ಪಗಾರ ಎಷ್ಟು ಕೊಡ್ತಿದ್ರು? ಹೊರಗಡೆ ಆದ್ರೆ ತಿಂಗಳ 10,000 ಸರ್. ತಿಂಗಳ ನೀವು 15,000 ಇಡ್ರಿ ಸರ್. ಈಗ ಬೇರೆ ಕಡೆ ಬೆಂಗಳೂರು ಅಂತ ಸಿಟಿ ಒಳಗೆ ಹೋದ್ರೆ ಈಗ 15,000 ಅಂತ ಹೇಳ್ಕರಿ. ಅಲ್ಲಿ ಊಟದ್ದು ರೂಮಿಂದ ನಮ್ಮ ಮತ್ತೆ ನಮ್ಮ ಅದ್ಲಿಂದ ಖರ್ಚಿನ ಆದ್ರೆ ಸರ್ ಏಟ್ ಉಳಿಸಿ ಸರ್. ಭಾಳ ಅಂದ್ರೆ 5,000 ಉಳಿಬೋದು ಸರ್. 5,000 5,000 ಸರ್ ಅಷ್ಟೇ ಸರ್. ಡಂಬಳ ಅಂದ್ರೆ ಜವಾರಿ ಹಸುಗಳ ತಾಣ ಅವು ಸರ್. ಇನ್ನು ನಮ್ಮ ಊರಲ್ಲಿ ಭಾಳ ಅದಾವ ಸರ್. ಇನ್ನೂ ಭಾಳ ಅದಾವ. ಇನ್ನೂ ನಮ್ಮ ಕಮ್ಮಿ ಸರ. ಇನ್ನೂ ಒಂದು 3 ಹಿಂಡಿನ ಯರಾಸಿ ಅಂತೇಳಿ ಅವ್ರು ಅದಾವ ಸರ. ನವಲ್ಗುಂದ ಅಂತೇಳಿ ಅವರು ಅದಾವ ಸರ. ಮಠದ ಅಂತ ಅದಾವ ಸರ್. ಮಠದಾರ ಒಂದು ಅವು ಅದಾವ ಭಾಳ ಅದಾವ ಸರ್. ನಮ್ಗೆ ಭಾಳ ಅದಾವ ಸರ್. ಅವರು ಯರೇಶ್ವರು ಅಂತ ಅದಾವ ಸರ್. ಅವರು 100 ರಿಂದ 120 ಹಾಕವ್ ಸರ್. ಸರ್ ನೀವು ಹಸಿ ಸಗಣಿ ಮಾರಲ್ಲ ಸರ್. ಸರ್ ವಿಭೂತಿ ಅಂತ ಸಗಣಿ ಅವು ಏನು ಮಾಡಲ್ಲ ಸರ್. ಬರೀ ಹೊಲಕ್ಕೆ ಸರ್. ಅಂದ್ರೆ ಭೂಮಿ ಭಾಳ ಐತೆ ಸರ್ ನಮ್ದು. ಈಗ ಹೆಂಗೆ ಮಾಡ್ತೀವಿ ಸರ್, 6 ತಿಂಗಳ ಈಗ ಮಳೆಗಾಲ ಬಂತಂದ್ರೆ ಒಳಗೆ ಕಟ್ತೀವಿ ಸರ್. 6 ತಿಂಗಳ ಈಗೇನು ದೀಪಾವಳಿ ಹೋದ್ ಕೂಡಲೇ ಸರ್ ಹೊರಗೆ ಕಟ್ಟಿಬಿಡ್ತೀವಿ ಸರ್. ದಿವಸ ಒಂದಂತೇಳಿ ಮ್ಯಾಟ್ ಚೇಂಜ್ ಮಾಡಿಬಿಡ್ತೀವಿ ಸರ್. ಹಂಗಾಗಿ ಏನಿಲ್ಲ ಅಂದ್ರೆ ಅವಾಗ ಅಂದ್ರೆ ಒಂದು ತಿಂಗಳ ಅಂದ್ರೆ 1 ಎಕರೆ ಬಿದ್ದು ಬಿಡ ಸರ್ ಅಲ್ಲೇ ಸಗಣಿ ಗೊಬ್ಬರ ಸರ್. ಅಲ್ರಿ ಸರ್, ಈಗ ಯಾರಾದ್ರೂ ಹಸಿ ಸಗಣಿ ಕೇಳ್ತಾರ, ಈಗ ಬೀಜ ಗಡ್ಡಿಗೆ ಬಂದಿರ್ತಾರ ಸರ್. ಬೀಜ ಗಡ್ಡಿ ಉಳ್ಳಾಗಡ್ಡಿ ಬೀಜ ಗಡ್ಡಿ ಮಾಡಿರ್ತಾರ. ಅದಕ್ಕೆ ಮೇನ್ ಸಗಣಿ ಬೇಕು ಸರ್. ಅಂಥವ್ರಿಗೆ ಎಷ್ಟ ಕೊಡ್ತೀವಿ ಸರ್. ಈಗ ಮಾರಕ್ಕೆ ಕೊಡಂಗಿಲ್ಲ ಸರ್. ಬೇಕಾದ್ರೆ ಅದನ್ನು ಫ್ರೀನಾಗ ಕೊಡ್ತೀವಿ ಸರ್. 1 ರೂಪಾಯಿ ಸನಲ್ಲ ಸರ್. ಯಾಕೆ ಸರ್? ಅದೇನು ಧರ್ಮನ ಅಲ್ಲ ಸರ್. ಈಗ ಅದು ಹಿಂದ್ಲಿಂತಾನೆ ಐತೆ ನಮ್ಮ ಮನೆ ಸರ್. ಈಗ ಅಲ್ರಿ ಹಿಂದ್ಲಿಂತಾನೆ ಐತೆ ಸರ್. ಹಿಂದಿನಿಂದ ಕೊಟ್ಟಿರಿ ಮಾರಾಟ ಮಾಡಲ್ಲ. ಈಗ ಏನಾಯ್ತಿದ್ಲಾಗ ಏನೈತಿ ಸರ, ಈಗ ಯಾವ್ದೋ ಪೂಜೆಗೆ ಬರ್ಲಿ ಏನೋ ಬರ್ಲಿ ಸರ, ಅದಕ್ಕೆ ಏನ ಅಲ್ಲಿ 10 ರೂಪಾಯಿ 20 ರೂಪಾಯಿ ಅಷ್ಟೇ ಸರ ಇಸ್ಕೊಂಡು ನಾವು ಕೊಡ್ತೀವಿ ಸರ್. ಸರ್ ಇಷ್ಟು ದನ ಅದಾವು. ನಿಮ್ಗೆ ಯಾವನು ಹಾಯಲ್ಲ ಸರ, ಒದೆಯಲ್ಲ, ಏನು ಮಾಡಲ್ಲ ಸರ. ಅದು ಸರ್ ಹಿಂದೆ ಮುಂದೆ ಬೇಕಾದ್ರೆ ನೀವು ಹೋಗಿ ಬರ್ರಿ ಸರ್. ಅವು ಏನು ಮಾಡಲ್ಲ ಸರ್. ಹೌದ್ರಿ? ಹ್ಞೂ ಸರ್. ಸರ್ ಈಗ ಈ ನಮ್ಮ ದೇಶೀಯ ಹಸುಗಳ ಹೊಟ್ಟ್ಯಾಗ ಅಚ್ಚಾರ ಬಂಗಾರ ಅಂತ ಹೇಳ್ತಾರೆ. ಹೊಟ್ಟೆ ಅಚ್ಚಾರ ಸರ್, ನೀವೇನು ಹೇಳ್ತೀರ ಅದಕ್ಕೆ? ಅದ ಗೋಮಾತೆ ಅದ್ರಾಗ ಕೋಟಿ ದೇವತೆಗಳು ಇರ್ತಾವೆ ಸರ್. ಅದಕ್ಕೆ ನಾವು ಅದ್ರ ಬಗ್ಗೆ ಏಟ್ ಮಾತಾಡಿದ್ರೆ ಕಮ್ಮಿ ಸರ್. ಹಂಗಾಗಿ ಸೇವೆ ಮಾಡಿ ಅದ್ರ ಒಂದು ಸೇವೆ ಮಾಡಿದ್ರೆ ಅದು ಎಷ್ಟೋ ಸಂತೋಷ ಅನ್ಸುತ್ತೆ ಸರ್ ನಮಗೆ. ಹಿಂಗೆ ಸರ್. ಸರ್ ಯುವಕರು ನೀವು ಓದಿರಿ, ಡಿಗ್ರಿ ಮಾಡ್ಕೊಂಡ್ರಿ, ನಾ ಯಾಕೆ ದನ ಕಾಯಬೇಕು ಅಂತ ಅನ್ಬೋದಿತ್ತು ಸರ. ಈಗ ದನ ಕಾಯವ ಈ ಸರ ಈಗ ಅವತ್ತಿಗೆ ದನ ಕಾಯವ ಅಂದ್ರೆ ಆಳು ಸರ್. ಸರ್ ಇವತ್ತು ದನ ಕಾಯವ್ರಿ ಸರ್. ಇನ್ನೊಂದು 10 ವರ್ಷ ಹೋದ ಸರ್ ಎಲ್ಲವನ್ನೂ ಇನ್ನ ಈಗ ಇದ್ರ ಕಡೆ ಅವಲಂಬನೆ ಭಾಳ ಆಗ ಸರ್. ಇದ್ರ ಮೇಲೆ ಅವಲಂಬನೆ ಯಾಕೆ ಹೈನುಗಾರಿಕೆ ಮ್ಯಾಗ ಅವಲಂಬನೆ ಆಗ ಸರ್. ಯಾಕೆ ಹೇಳಿ ಸರ್, ಈಗ ದುಬಾರಿ ಕಾಲ ಸರ್. ಹೌದಾ ಸರ್? ಈಗ ಎಲ್ಲವೂ ದಿನ ಬಳಕೆ ವಸ್ತುಗಳು ಹೆಚ್ಚಾಗ್ಬಿಟ್ಟವು ಸರ್. ಈಗ 15,000 ರೂಪಾಯಿದಾಗ ತಿಂಗಳ 15,000 ರೂಪಾಯಿದಾಗ ಏನಂತ ತರ್ತೀರಿ ನೀವು ಸರ್? ಹಂಗಾಗಿ ನಾವೇನು ಮಾಡಿವಿ ಸರ್, ಅದು ಎಲ್ಲಿ ಕೆಲ್ಸಕ್ಕೆ ಹೋಗೋದು ಬೇಡ ಅಂತೇಳಿ ಇದನ್ನ ಕೆಲಸ ಮಾಡ್ಕೊಂತ ಹೊಂಟಿವಿ ಸರ್. ಅಲ್ಲ ಸರ್, ಈಗ ಹಿಂದಕ್ಕೆ ದನ ಕಾಯೋಗ ಆಳ್ ಅಂತಿದ್ವಿ. ಈ ದನ ಕಾಯೋಗ ಈಗ ಅವಾಗ ಮಾಲಕ್ ಅಂತಾರೆ, ದಣಿ ಅಂತಾರೆ. ಏನಾದ ಡಿಫ್ರೆನ್ಸ್? ಹಂಗ ಸರ್, ಕಾಲಮಾನ ಸರ್. ಈಗ ಅವಾಗ ದನಕ್ಕೆ ಬೆಲೆ ಇದ್ದಿಲ್ಲ, ಈಗ ಬೆಲೆ ಐತಿ. ಅವಾಗ 400 ರೂಪಾಯಿ 300 ರೂಪಾಯಿ ಹೇಳಿದ್ರಲ್ಲ, 100 ರೂಪಾಯಿಗೆ 4 ಹಾಕಳ್ತಂದೆ. 100 ರೂಪಾಯಿ. ಈಗ ರೀ ಈಗ ಇವು 15,000 ರಿಂದ 20,000 ಅಷ್ಟೇ ಸರ್. ಇವ್ ಬೆಲೆ ಇಲ್ಲ ಸರ್. ಬೆಲೆ ಇಲ್ಲ ಅಂದ್ರೆ ಅದಕ್ಕೊಂದು ಡಿಮ್ಯಾಂಡ್ ಐತೆ ಸರ್. ಅದು ದೇಶಿ ಹಸುಗಳಿಗೆ ಏನಾಯ್ತು, ಹಸುಗಳಿಗೆ ಅವಲಂಬನೆ ಭಾಳ ಹೊಂಟ್ರಿ ಜನ ಸರ್. ಈಗ ಆದ್ರೆ ಈಗ ಎದಕ್ಕಾದ್ರೆ ಅದು ಹಸುಗಳು ಬೇಕು ಸರ್. ನೋಡ್ರಿ ಸ್ನೇಹಿತರೆ, ಇವರು ಯುವಕರು ಓದಿದ್ದು ಡಿಗ್ರಿ, ಇವತ್ತು ಸುಮಾರು 50 ಹಸುಗಳ ಸಾಕಾಣಿಕೆ ಮಾಡ್ತಾರೆ. ಅವು ಎಲ್ಲ ನಮ್ಮ ದೇಶಿ ಹಸುಗಳು, ಕಿಲಾರಾಗಿರ್ಬೋದು, ಆಮೇಲೆ ನಮ್ಮ ಜವಾರಿ ಹಸುಗಳಾಗಿರ್ಬೋದು. ಒಟ್ಟಾರೆ ಹೇಳ್ಬೇಕು, ಆಮೇಲೆ ನಾವು ಬ್ರೀಡಿಂಗ್ ಮಾಡ್ತೀವಿ. ಅದು ನಾವು ದೂರದಿಂದ ಮೈಲಾರ ಗುಡ್ಡ ಅಲ್ಲೆಲ್ಲ ಹೋಗಿ ತಂದಿರ್ತಿದ್ರು ನಮ್ಮ ಹಿರಿಯರು. ಅವತ್ತಿದ್ದಾನೆ ಹಂಗೆ ನಾವು ಬ್ರೀಡಿಂಗ್ ಮಾಡ್ಕೊಂಡು ಹೋಗ್ತೀವಿ. ಅದು ಸುಮಾರು ದಿನಕ್ಕೆ 2 ಆಕಳು ಬರ್ತಾವೆ. ಅದಕ್ಕೆ ಒಂದು ಆಕಳಿಗೆ 500 ರೂಪಾಯಿ ಅಂತ ಹಿಂಗೆ ತೊಗೊತೀವಿ. ಟೋಟಲ್ ಅದೊಂದು 1,000 ರೂಪಾಯಿ ಸಿಗುತ್ತೆ. ತಿಂಗಳಿಗೆ ಇದೇ ಹಿಡಿದ್ರೆ 30,000 ರೂಪಾಯಿ ನಮ್ಗೆ ಆದಾಯ ಅಂತ ಹೇಳ್ತಾರೆ. ನಾವು ಹೊರಗಡೆ ಹೋದ್ರೆ ನಮಗೇನು ಲಾಭ ಐತ್ರಿ? ಇಲ್ಲೇ ಇದ್ರೆ ನಾವು ಆರಾಮಾಗಿ
ತಾಯಿ ಸೇವೆ ಮಾಡ್ತೀವಿ, ಗೋ ಮಾತೆ ಸೇವೆ ಮಾಡ್ತೀವಿ, ನಮಗೆ ಒಳ್ಳೆ ಆಹಾರ ಸಿಗುತ್ತೆ, ಆದಾಯ ಸಿಗುತ್ತೆ. ಹಾಲು ಮೊಸರು ಮಜ್ಜಿಗೆ ನಾವು ಯಾವುದು ಮಾರಾಟ ಮಾಡಲ್ಲ, ಬಂದವರಿಗೆಲ್ಲ ಫ್ರೀ ಕೊಡ್ತೀವಿ. ಸ್ವಲ್ಪ ಬೇಕಾದ್ರೆ ಸಗಣಿ ಬೇಕಾದ್ರೆ ಹಂಗೆ ನಾವು ಫ್ರೀ ಕೊಡ್ತೀವಿ, ಒಟ್ಟು ಮಾರಾಟ ಮಾಡಲ್ಲ. ನಮ್ಮ ತೋಟಕ್ಕೆ ಹಾಕ್ಯಂತೀವಿ. ಸುಮಾರು ನಮ್ಮದು 30-40 ಎಕರೆ ಭೂಮಿ ಐತೆ ಅಂತ ಹೇಳ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಯುವಕರ ಇವತ್ತು ಕೃಷಿನ ಅವ್ರ ನನ್ನ ಜೀವನ ಅಂತ ಹೇಳ್ತಾರಲ್ಲ, ಈ ಕೃಷಿ ಜೀವನ ಇವರ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ತೆ. ಬೇಕಾರೆ ಇನ್ನೊಂದು ಬೇಕಾರೆ